Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕೊಂಡಿದ್ದ ಜಾಕೆಟ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡಿದ್ರೆ, ಲಿಂಕ್ಸ್ ಎಲ್ಲ ಹೇಳ್ತಾರೆ. ಸೊ ನಂಗೆ ಅವಾಗ ಗೊತ್ತಾಯ್ತು, ಓಕೆ ನಿಮಗೆ ಜಾಕೆಟ್ಸ್ ಮೇಲೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಾನು ಒಂದಷ್ಟು ಜಾಕೆಟ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಹೊಸದಾಗಿ ತರಿಸ್ಕೊಂಡಿರೋ ಜಾಕೆಟು ಪ್ಲಸ್ ನಂದು ಓಲ್ಡ್ ಜಾಕೆಟ್ಸ್ನ ಕಂಬೈನ್ ಮಾಡಿ ಹಾಲ್ನ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಬೇಜ್ ಕಲರ್ ಒನ್, ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಇದರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಶೋ ಆಫ್. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಶೋ ಆಫ್ ಇಸ್ ಒಂದು ತುಂಬ ಒಳ್ಳೆ ಬ್ರ್ಯಾಂಡ್. ನಿಮ್ಗೆ ಇದನ್ನ ಔಟ್ಲೆಟು ಕೂಡ ನಿಮ್ಗೆ ಈಚೆ ಸಿಗುತ್ತೆ, ನೀವು ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಇದನ್ನು ನನ್ನ ಸೈಜ್ ಬಂದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸ್ವಲ್ಪ ಪ್ರೈಸಿ ಅಂತ ಅನಿಸ್ತು, ಬಟ್ ವರ್ತ್ ಇಟ್ ಬಿಕಾಸ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಇದನ್ನು ನಾಟ್ ಓನ್ಲಿ ಜಾಕೆಟ್ ಅಥವಾ ಕೋಟ್ ಥರ ಯೂಸ್ ಮಾಡ್ಕೋಬೋದು. ಇನ್ನೊಂದು ಏನು ಅಂದರೆ, ಈ ಥರ ಬಟನ್ಸ್ ಹಾಕ್ಬಿಟ್ಟು ಒಳಗಡೆ ಟ್ಯಾಂಕ್ ಟಾಪ್ ಎಲ್ಲ ಹಾಕೊಂಡು ನೀವು ಟಾಪ್ ಥರನೂ ಯೂಸ್ ಮಾಡ್ಕೊಬೋದು, ಅಥವಾ ನೀವು ಇದನ್ನು ಬಟನ್ನ ರಿಮೂವ್ ಮಾಡಿಬಿಟ್ಟು ಕೋಟ್ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಇದನ್ನು ಆ್ಯಕ್ಚುಲಿ ನನ್ನ ಅಕ್ಕಗೆ ಅಂತ ಪರ್ಚೇಸ್ ಮಾಡಿದ್ದು. ಶಿ ವಾಸ್ ಸರ್ಚಿಂಗ್ ಫಾರ್ ಇಟ್, ಬಟ್ ಅವಳಿಗೆ ಬೇಜ್ ಕಲರ್ ಬೇಡ, ಇವಾಗ ಗ್ರೇ ಕಲರ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಐಲ್ ರಿಟರ್ನ್ ದಿಸ್ ಆ್ಯಂಡ್ ಐಲ್ ಗೆಟ್ ಇಟ್ ಇನ್ ಅ ಗ್ರೇ ಕಲರ್. ಇದು ಒಳ್ಳೆ ಲಾಂಗ್ ಟ್ರೆಂಚ್ ಕೋಟ್ ವೈಬ್ ಕೊಡ್ತಾ ಇದೆ, ಬಟ್ ಐ ರಿಯಲಿ ಲವ್ ದ ಕಲರ್. ಆ್ಯಂಡ್ ಇದು ನಿಮ್ಮನ್ನ ವಾರ್ಮ್ ಆಗಿ ಇಡೋದಾಗಲಿ ಆ ಥರ ಏನು ಮಾಡಲ್ಲ, ಬಿಕಾಸ್ ನಾನು ತೋರಿಸ್ತಾರೆ ಯಾವುದೇ ಜಾಕೆಟೇನು ನಿಮ್ಮನ್ನ ವಾರ್ಮ್ ಆಗಿ ಇಡೋ ಪರ್ಪಸ್ಗಲ್ಲ, ಜಸ್ಟ್ ಸ್ಟೈಲಿಂಗ್ ಪರ್ಪಸ್ಗೆ ಅಷ್ಟೇ ನಾನು ತೋರಿಸ್ತಾ ಇರೋದು. ಇದಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ. ಮಟೀರಿಯಲ್ ಮುಟ್ಟಕ್ಕೆ ಗೊತ್ತಾಗ್ತಾ ಇದೆ ತುಂಬ ಹೈ ಕ್ವಾಲಿಟಿ ಇದೆ ಅಂತ. ಐ ರಿಯಲಿ ಲವ್ ಇಟ್. ಮತ್ತು ಈ ಥರ ಏನು ಬಟನ್ ಡಿಟೇಲಿಂಗ್ ಕೊಟ್ಟಿದ್ದಾರೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮೇಲಂತೂ ಇದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಬಟ್ ನನಕ ಗ್ರೇ ಕಲರ್ ಬೇಕಾಗಿರೋದ್ರಿಂದ ಇದನ್ನು ನಾನು ರಿಟರ್ನ್ ಮಾಡಿಬಿಟ್ಟು ಗ್ರೇ ಕಲರಲ್ಲಿ ಪರ್ಚೇಸ್ ಮಾಡ್ತೀನಿ. ಇದನ್ನು ನಾನು ರೇಟ್ ಮಾಡಬೇಕು ಅಂದರೆ ಐ ವುಡ್ ರೇಟ್ ದಿಸ್ ಸಾಲಿಡ್ 10 out of 10. ಆಗಲೇ ಹೇಳಿದಾಗ ಮಟೀರಿಯಲು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಾವು ಸ್ಟೈಲ್ ಕೂಡ ಮಾಡ್ಬೋದು. ನನ್ನ ನೆಕ್ಸ್ಟ್ ಜಾಕೆಟ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಜಾಕೆಟ್. ನೀವು ನೋಡ್ತಾ ಇರ್ಬೋದು, ಅಂದರೆ ತುಂಬ ತಿಕ್ಕಾಗಿಲ್ಲ. ನಾನು ಆಗಲೇ ಹೇಳಿದಾಗೆ ನಾನು ತೋರಿಸ್ತಾರೆ ಯಾವುದೇ ಜಾಕೆಟು ವಾರ್ಮ್ ಆಗುವಂಥ ಪರ್ಪಸ್ಗೆಲ್ಲ, ಜಸ್ಟ್ ಸ್ಟೈಲಿಂಗ್ ಪರ್ಪಸ್ಗೆ ಅಷ್ಟೇ. ಸೊ ನೀವು ಇದು ಸ್ಲೀವ್ಸ್ ನೋಡಬೇಕು, ತುಂಬಾ ಪಫಿ ಆಗಿ ಡಿಸೈನ್ ಆಗಿ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಕಲರು ಅಷ್ಟೇ ತುಂಬಾ ವಾರ್ಮ್ ಆಗಿದೆ. ಐ ರಿಯಲಿ ಲವ್ ಇಟ್. ಫಾಲ್ಸ್ ಪಾಕೆಟ್ ಕೊಟ್ಟಿದ್ದಾರೆ, ಎರಡು ಸೈಡಲ್ಲಿ ಇರೋದನ್ನು ಫಾಲ್ಸ್ ಪಾಕೆಟ್. ಆ್ಯಂಡ್ ಜಿಪ್ಪು ತುಂಬಾ ಕ್ಯೂಟ್ ಆಗಿದೆ. ಲೈಕ್ ಈ ಥರ ಜಿಪ್ ಹಾಕೋಕ್ಕಿರುತ್ತೆ ಆ್ಯಂಡ್ ನೀವು ಎಲ್ಲಿ ನಿಮ್ದು ಹೆಂಗೆ ಜಿಪ್ ಹೋಗುತ್ತೋ ಅದೇ ಥರ ಕ್ಲೋಸಿಂಗ್ ಥಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಜಾಕೆಟ್ನು ಕೂಡ ನಾನು ಶೋ ಆಫ್ ಇಂದ ಪರ್ಚೇಸ್ ಮಾಡಿರೋದು ಇನ್ ದ ಸೈಜ್ ಲಾರ್ಜ್. ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ, ಇದ್ರ ಮೇಲಿರೋ ಕಲರ್ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದಕ್ಕೆ. ಆ್ಯಂಡ್ ಜಿಪ್ ಪಾರ್ಟಲ್ಲಿ ಏನು ಕ್ಲೋಸ್ ಆಗ್ತಾ ಇದೋ ಅದು ತುಂಬಾ ಯುನೀಕ್ ಅಂತ ಅನಿಸ್ತು. ಮತ್ತು ಇನ್ನೊಂದು ಏನು ಐ ಕ್ಯಾಚಿಂಗ್ ಆಗಿರೋದು ಏನು ಅಂದರೆ, ಇಲ್ಲಿರೋ ಸ್ಲೀವ್ಸ್ ನಾನು ಆಗಲೇ ಹೇಳಿದಾಗೆ ನಾರ್ಮಲ್ ಸ್ಲೀವ್ಸ್ ಅಲ್ಲ, ಇದು ನಾರ್ಮಲಾಗಿ ಪಫಿ ಸ್ಲೀವ್ಸ್ ಅಲ್ಲ ಅವ್ರು ಕೊಟ್ಟಿರೋದು. ನೀಟಾಗಿ ಪ್ಲೀಡ್ ಮಾಡಿಬಿಟ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಅದನ್ನ ವೇರ್ ಮಾಡಿದ್ರೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದು. ಮತ್ತು ಇನ್ನೊಂದು ಏನು ಅಂದರೆ, ನೀವು ಆರಾಮಾಗಿ ಇದನ್ನು ನೀವು ಜಿಮ್ಮಿಗೆ ಕೂಡ ಹಾಕೊಂಡು ಹೋಗ್ಬೋದು. ಐ ಹ್ಯಾವ್ ಸೀನ್ ಪೀಪಲ್ ವೇರಿಂಗ್ ದಿಸ್ ಕೈಂಡ್ ಆಫ್ ಜಾಕೆಟ್ಸ್ ಟು ಜಿಮ್. ಬ್ಲ್ಯಾಕ್ ಪ್ಯಾಂಟು ಮತ್ತು ಟ್ಯಾಂಕ್ ಟಾಪ್ ಮೇಲೆ ನಾವು ಹೇಗೆ ಈ ಲಾಂಗ್ ಶರ್ಟ್ನ ಯೂಸ್ ಮಾಡ್ತಿರೋ, ಆ ಲಾಂಗ್ ಶರ್ಟ್ನ ಈ ಥರ ಜಾಕೆಟ್ಸಿಂದ ನಾವು ರಿಪ್ಲೇಸ್ ಮಾಡಿದ್ರೆ ತುಂಬಾ ಸ್ಟೈಲಿಶಾಗಿ ಕಾಣಿಸುತ್ತೆ. ಆ್ಯಂಡ್ ಸಮ್ಮರಲ್ಲಿ ಕೂಡ ನಾವು ಆರಾಮಾಗಿ ಈ ಥರ ಜಾಕೆಟ್ಸ್ನ ಹಾಕೊಂಡು ಹೋದರೆ ಇಟ್ ವಿಲ್ ಲುಕ್ ಟ್ರೆಂಡಿ ಆ್ಯಂಡ್ ಕ್ಯೂಟ್. ನನ್ನ ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ಈ ವೈಟ್ ಕಲರ್ ಜಾಕೆಟ್. ಇದನ್ನು ಕೂಡ ನಾನು ಶೋ ಆಫ್ ಇಂದಾನೆ ಪರ್ಚೇಸ್ ಮಾಡಿದ್ದೀನಿ ಇನ್ ದ ಸೈಜ್ ಲಾರ್ಜ್. ನೀವು ಅನ್ಕೊಂತಾ ಇರ್ಬೋದು ಏನು ಎಲ್ಲ ಶೋ ಆಫ್ ಇಂದ ಪರ್ಚೇಸ್ ಮಾಡಿದ್ದೀನಿ ಅಂತ. ನಾನು ಫಸ್ಟ್ ಏನು ಬೇಜ್ ಕಲರ್ ಜಾಕೆಟ್ನ ತೋರಿಸೋದು, ನಾನು ಅದನ್ನು ಹುಡ್ಕೊಂಡು ಶೋ ಆಫ್ ವೆಬ್ಸೈಟಲ್ಲಿ ನೋಡಬೇಕಾದ್ರೆ ನಂಗೆ ಈ ಎರಡು ಜಾಕೆಟ್ ಕೂಡ ಅದ್ರ ಜೊತೆ ತುಂಬಾ ಜಾಸ್ತಿ ಇಷ್ಟ ಆಯಿತು. ಸೊ ಐ ಪರ್ಚೇಸ್ ದಿಸ್. ಇದರಲ್ಲಿ ಈ ಜಾಕೆಟಲ್ಲಿ ಏನಪ್ಪ ಯುನೀಕ್ನೆಸ್ ಇದೆ ಅಂದರೆ, ಸ್ಲೀವ್ಸ್ ನೋಡ್ಬೋದು ನೀವು, ಈ ಥರ ಕಟ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಗೇನ್ ಆಗಲೇ ಹೇಳ್ದಂಗೆ ಎಲ್ಲ ಜೀನ್ಸ್ ಮೇಲೆ ಅಥವಾ ಯಾವುದೇ ಒಂದ್ರ ಮೇಲೂ ನಾವು ಇದನ್ನು ಸ್ಟೈಲ್ ಮಾಡ್ತೀನಿ ಅಂದರೆ ತುಂಬಾ ಯುನೀಕಾಗಿ ಕಾಣಿಸುತ್ತೆ. ಆ್ಯಂಡ್ ನಾವು ಹಾಕೋ ಔಟ್ಫಿಟ್ಗೂ ಇದು ಆ್ಯಡ್ ಅಪ್ ಮಾಡ್ತಾ ಹೋಗುತ್ತೆ ಫ್ಯಾಷನ್ನ. ಐ ರಿಯಲಿ ಲವ್ ಇಟ್. ಮಟೀರಿಯಲು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಬ್ರೀತಬಲ್. ಆ್ಯಕ್ಚುಲಿ ಏನು ಮಟೀರಿಯಲ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಮೇ ಬಿ ಕಾಟನ್ ಆರ್ ಸಮಥಿಂಗ್, ಐ ಡೋಂಟ್ ನೋ. ಸೈಡ್ಸಲ್ಲಿ ಈ ಥರ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ. ಅದೇನಕ್ಕೆ ಅಂದರೆ, ನೀವು ಈ ಥರ ಪುಲ್ ಮಾಡಿ ಹಾಕೊಂಡಾಗ ನಿಮ್ಮ ವೇಸ್ಟ್ನ ಕರೆಕ್ಟಾಗಿ ಅದು ಸ್ನ್ಯಾಚ್ ಮಾಡತ್ತೆ. ಅದರಿಂದ ನಾವು ಡಿಫ್ರೆಂಟ್ ಆಗಿರೋ ಒಂದು ಜಾಕೆಟ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಂಗೊಂದು ಪರ್ಫೆಕ್ಟ್ ಆಗಿರೋ ವೈಟ್ ಕಲರ್ ಜಾಕೆಟ್ನ ಹುಡುಕ್ತಾ ಇದೆ. ಸೊ ಐ ಫೈನಲಿ ಗಾಟ್ ದಿಸ್. ಆ್ಯಕ್ಚುಲಿ ನಾನು ವಿಂಟರ್ಗೂ ಅಪ್ರೋಪ್ರಿಯೇಟ್ ಆಗಿರಬೇಕು ಆ್ಯಂಡ್ ಸಮ್ಮರ್ಗೂ ಅಪ್ರೋಪ್ರಿಯೇಟ್ ಆಗಿರಬೇಕು ಅಂತ ಹೇಳಿ ಜಾಕೆಟ್ನ ಹುಡುಕ್ತಾ ಇದೆ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಒನ್ ಅಂತ ಅನ್ಸುತ್ತೆ. ವಿಂಟರ್ಗೆ ಅಪ್ರೋಪ್ರಿಯೇಟ್ ಆಗಿರುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಸಮ್ಮರ್ಗಂತೂ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ಬ್ಲೂ ಮತ್ತು ಈ ವೈಟ್ ಜೀನ್ಸ್ ಬ್ಲೂ ಆ್ಯಂಡ್ ವೈಟ್ ಜಾಕೆಟ್ ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ, ಜಿಮ್ಮಿಗೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದೆ.
ಜಿಮ್ಗೆ ಅಂತ ಬಟ್ಟೆ ಮಾತ್ರ ತರಿಸ್ಕೊತಾ ಇದ್ದೀನಿ, ಬಟ್ ಜಿಮ್ಗೆ ಹೋಗ್ತಾನೆ ಇಲ್ಲ. ನೀವು ಏನಾದರೂ ಜಿಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಂತರ ಔಟ್ಫಿಟ್ ಎಲ್ಲ ತರಿಸ್ಕೊಳ್ಳಿ. ಸೊ ಅವಾಗೆ ಆಟೋಮೆಟಿಕ್ ಆಗಿ ಮೋಟಿವೇಶನ್ ಬರುತ್ತೆ. ಅಥವಾ ನೀವೇನಾದರೂ ಜಿಮ್ ಕ್ಲೋತ್ಸ್ನ ಸರ್ಚ್ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಾನು ನೆಕ್ಸ್ಟ್ ಜಾಕೆಟ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಪಫರ್ ಜಾಕೆಟ್. ಇದು ಬೇಸಿಕಲಿ ಕ್ರಾಪ್ ಜಾಕೆಟ್. ಆಕ್ಚುಲಿ ಇದನ್ನು ನಾನು ಬ್ಲಾಕ್ ಕಲರ್ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ಅನ್ಕೋತಾ ಇದೆ, ಬಟ್ ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇರೋ ಜಾಕೆಟ್ಸ್ ಎಲ್ಲಾವುದು ಬ್ಲಾಕ್ ಅಲ್ಲೇ ಇದೆ. ಅದಕ್ಕೆ ಸ್ವಲ್ಪ ಬ್ಲೂ ಟ್ರೈ ಮಾಡೋಣ ಅಂತ ಪರ್ಚೇಸ್ ಮಾಡಿದ್ದೆ. ಬಟ್ ದಿಸ್ ಲುಕ್ ಸೋ ಗುಡ್. ಇದನ್ನ ತಗೊಂಡು ನಾನು ತುಂಬಾ ದಿವಸ ಆಗೋಗಿದೆ, ಬಟ್ ಈಗ ರೀಸೆಂಟ್ ಆಗಿ ಒಂದು ರೀಲ್ಗೆ ನಾನು ಇದನ್ನ ಸ್ಟೈಲ್ ಮಾಡಿದೆ. ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿತ್ತು. ಈ ಜಾಕೆಟ್ ನ ಹೆಂಗಪ್ಪ ಸ್ಟೈಲ್ ಮಾಡೋದು ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ ಡೋಂಟ್ ವರಿ, ನಾನು ಆಲ್ರೆಡಿ ಒಂದು ರೀಲ್ಗೆ ಇದನ್ನ ಹಾಕೊಂಡು ಸ್ಟೈಲ್ ಮಾಡಿ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವೇನಾದ್ರೂ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಡೂ ಚೆಕ್ ಇಟ್ ಔಟ್. ಇದು ಸಮ್ಮರ್ಗೆ ಅಪ್ರೋಪ್ರಿಯೇಟ್ ಆಗಿರೋ ಜಾಕೆಟ್ ಅಲ್ಲ, ಬಿಕಾಸ್ ತುಂಬಾ ಅಂದ್ರೆ ತುಂಬಾನೇ ವಾರ್ಮ್ ಆಗುತ್ತೆ. ಬಟ್ ನೀವು ವಿಂಟರ್ ಕಲೆಕ್ಷನ್ಗೆ ಇದನ್ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ಲೇನ್ ಜಿಮ್ ಜಾಕೆಟ್. ನೀವು ನೋಡ್ತಾ ಇರಬಹುದು ಜಸ್ಟ್ ಇದು ಪ್ಲೇನ್ ಅಷ್ಟೇ ಅಲ್ವಾ ಅಂತ, ಬಟ್ ಇದಕ್ಕೊಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಅದೇನು ಅಂದ್ರೆ ನಿಮ್ಮ ಹ್ಯಾಂಡ್ಸ್ ಸ್ತಂಭ ಹತ್ರ ಈ ತರ ಒಂದು ಹೋಲ್ ಕೊಟ್ಟಿದ್ದಾರೆ, ಈ ತರ ಹಾಕೋಬಹುದು. ಫುಲ್ ನಿಮ್ಮ ಹ್ಯಾಂಡ್ಸ್ ನ ಅದು ಕವರ್ ಮಾಡುತ್ತೆ. ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮಾರ್ನಿಂಗ್ ಅರ್ಲಿ ಹೋಗೋದ್ರಿಂದ ನಾನು ಫುಲ್ ಹ್ಯಾಂಡ್ಸ್ ಕವರ್ ಆಗುವಂತ ಒಂದು ಜಾಕೆಟ್ ಬೇಕಾಗಿತ್ತು. ಸೊ ಐ ಬಾಟ್ ದಿಸ್. ಐ ರಿಯಲಿ ಲವ್ ಇಟ್. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ನಿಮ್ಮ ಬಾಡಿನ ಫುಲ್ ಸ್ನಾಚ್ ಮಾಡೋದ್ರಿಂದ ಒಂದು ಶೇಪ್ ಕೊಡುತ್ತೆ, ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ತುಂಬಾನೇ ಬ್ರೀತಬಲ್ ಆಗಿರೋದ್ರಿಂದ ನೀವು ಜಿಮ್ಮಿಗೆ ಇದನ್ನು ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಇನ್ವಿಸಿಬಲ್ ಆಗಿರೋ ಒಂದು ಪಾಕೆಟ್ ನ ಕೊಟ್ಟಿದ್ದಾರೆ, ಅದು ನಿಮ್ಗೆ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ. ಸೊ ಇದನ್ನ ಇದರ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಫೋನ್ ಹೋಗೋಷ್ಟು ಅಷ್ಟೇ ಸ್ಪೇಸ್ ಇದೆ. ಐ ರಿಯಲಿ ಲವ್ ಇಟ್. ಅಂಡ್ ಆಗ್ಲೇ ಹೇಳಿರೋ ತರ ಇದು ಫುಲ್ ಸ್ಲೀವ್ ಜಾಕೆಟ್. ಇದನ್ನ ನಾನು ಜಿಮ್ಗೆ ಅಂತಾನೆ ಪರ್ಚೇಸ್ ಮಾಡಿದ್ದು, ಬಟ್ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಇದಿಷ್ಟು ಬ್ರೀತಬಲ್ ಮೆಟೀರಿಯಲ್ ಆಗಿರೋದ್ರಿಂದ ಮಾರ್ನಿಂಗ್ ಹೋಗ್ಬೇಕಾದ್ರೆ ಚಳಿ ಆಗುತ್ತಾ ಅಂತ, ಬಟ್ ನೋ, ಇಟ್ ಈಸ್ ಕೀಪಿಂಗ್ ಮೀ ವಾರ್ಮ್. ತುಂಬಾ ಅಂದ್ರೆ ತುಂಬಾನೇ ವಾರ್ಮ್ ಆಗಿ ಇಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲಾಕ್ ಕಲರ್ ಜಾಕೆಟ್. ಐ ನೋ ಟೂ ಮೆನಿ ಬ್ಲಾಕ್ ಜಾಕೆಟ್ಸ್. ಸ್ವಲ್ಪ ಬ್ಲಾಕ್ ಕಲರ್ ಮೇಲೆ ಅಬ್ಸೆಷನ್ ಇದೆ ಅನ್ಸುತ್ತೆ, ಬಿಕಾಸ್ ಜಾಕೆಟ್ಸ್ ಅಲ್ಲಿ ನಾವು ಬ್ಲಾಕ್ ಕಲರ್ ತಗೊಂಡ್ರೆ ಎಲ್ಲಾ ಡ್ರೆಸ್ ಮೇಲೆ ಅದು ಕಾಂಪ್ಲಿಮೆಂಟ್ ಮಾಡುತ್ತೆ. ಅಂಡ್ ಮೇನ್ ಆಗಿ ನಾನು ಈ ಜಾಕೆಟ್ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಟೂ ಮೆನಿ ಪಾಕೆಟ್ಸ್. ಯು ಗೈಸ್ ಕ್ಯಾನ್ ಸಿ ಫ್ರಂಟಲ್ ಎರಡು ಪಾಕೆಟ್ ಕೊಟ್ಟಿದ್ದಾರೆ, ಒಳಗಡೆನೂ ಪಾಕೆಟ್ಸ್ ಕೊಟ್ಟಿದ್ದಾರೆ. ಅಂಡ್ ಯು ನೋ ಗರ್ಲ್ಸ್ ವಿಲ್ ಲವ್ ಪಾಕೆಟ್ಸ್ ಬಿಕಾಸ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಥಿಂಗ್ಸ್ ಟು ಕ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಹೈ ಕ್ರಾಪ್ ಜಾಕೆಟ್. ಅಗೇನ್ ಬ್ಲಾಕ್. ಐ ಆಮ್ ರಿಯಲಿ ಸಾರಿ, ಇನ್ನೂ ತುಂಬಾ ಬ್ಲಾಕ್ ಜಾಕೆಟ್ಸ್ ಇದೆ ನನ್ನ ಹತ್ರ. ಇದನ್ನ ನಾನು ಮೇನ್ ಆಗಿ ತಗೊಂಡಿದ್ದು ಸ್ಟೈಲ್ ಮಾಡಕ್ಕೆ ಅಂತ. ಇವನ್ ಜೀನ್ಸ್ ಮೇಲೆ ಸ್ಟೈಲ್ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ, ಸ್ಕರ್ಟ್ ಮೇಲೆ ಅಂತೂ ತುಂಬಾನೇ ಬಾಂಬ್ ಆಗಿ ಕಾಣಿಸುತ್ತೆ. ಐ ರಿಯಲಿ ಲವ್ ದಿಸ್. ಅಂಡ್ ಇದು ಇನ್ನೊಂದೇನು ಅಂದ್ರೆ ಇದು ನಿಮ್ಮನ್ನ ವಾರ್ಮ್ ಆಗಿ ಕೂಡ ಇಡುತ್ತೆ ಇದರಲ್ಲಿ, ಬಿಕಾಸ್ ಇದು 2 ಲೇಯರ್ ಜಾಕೆಟ್. ಜಾಸ್ತಿ ನಂಗೆ ಇದರಲ್ಲಿ ಏನು ಇಷ್ಟ ಆಯಿತು ಅಂದರೆ ಪಾಕೆಟ್ಸ್. ನಮ್ಗೆ ಮೇನಾಗಿ ಪಾಕೆಟ್ ಬೇಕಾಗಿರೋದು ಇಲ್ಲಿ, ಬಟ್ ಅವ್ರು ಕೊಟ್ಟಿರೋದು ಇಲ್ಲಿ. ಓಕೆ, ಇದರಲ್ಲಿ ಏನೋ ಇಟ್ಬಿಟ್ಟು ಕೂಡ ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಯಾವಾಗೋ ಹಾಕೊಂಡಾಗ ಚಾಕ್ಲೇಟ್ ಇಟ್ಟಿದ್ದೆ, ಅದನ್ನ ಮರ್ತೋಗಿದ್ದೀನಿ. ನೆಕ್ ಹತ್ರ ಈ ತರ ಫ್ಲೆಕ್ಸಿಬಲ್ ರಿಬ್ ಕೊಟ್ಟಿದ್ದಾರೆ. ಇಟ್ ಸರ್ವ್ಸ್ ಆಸ್ ಅ ಕಾಲರ್. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಐ ವುಡ್ ರೇಟ್ ದಿಸ್ 10 out of 10. ನೆಕ್ಸ್ಟ್ ಅಂಡ್ ಲಾಸ್ಟ್ ಜಾಕೆಟ್ ಬಂದ್ಬಿಟ್ಟು ಈ ಜಾಕೆಟ್. ದಿಸ್ ಇಸ್ ಮೈ ಫೇವ್ರೇಟ್ ಜಾಕೆಟ್. ಯಾಕಂದ್ರೆ ಆಲ್ಮೋಸ್ಟ್ 5 to 6 years ಇಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಾಸ್ಟ್ 6 months ಇಂದ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಶೇಡ್ ಆಗೋಗಿದೆ ಅಂಡ್ ಹ್ಯಾಂಡ್ಸ್ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ. ಬಟ್ ಇದಂತೂ ನನಗೆ ಪಾಸ್ಟ್ 6 years ಇಂದ ದಿಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಫೇವ್ರೇಟ್ ಪಾರ್ಟ್ ಅಬೌಟ್ ದಿಸ್ ಜಾಕೆಟ್ ಏನು ಅಂದ್ರೆ ಇದಕ್ಕೂ ಕೂಡ ತುಂಬಾನೇ ಪಾಕೆಟ್ಸ್ ಕೊಟ್ಟಿದ್ದಾರೆ. ಈ ತರ ಫ್ರಂಟ್ ಅಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಅಂಡ್ ಈ ತರ ಒಳಗಡೆ ಕೊಟ್ಟಿರೋ ಪಾಕೆಟ್ ತುಂಬಾ ಅಂದ್ರೆ ತುಂಬಾ ದೊಡ್ಡದು. ನೀವು ಆಲ್ಮೋಸ್ಟ್ ನಿಮ್ದು ಮೇಕಪ್ ಕಿಟ್ನೇ ನೀವು ಫಿಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಇದೊಂಥರ ನನಗೆ ಮಿನಿ ಬ್ಯಾಗ್ ಇದ್ದಂಗೆ. ನಂದು ಟಿಶ್ಯೂ, ಲಿಪ್ ಕೇರ್, ಇವನ್ ನನ್ನ ಫೋನ್ ಕೂಡ ಇದ್ರೊಳಗಡೆ ಫಿಟ್ ಆಗ್ತಾ ಇತ್ತು. ಐ ಹ್ಯಾವ್ ಲಾಟ್ ಆಫ್ ಮೆಮರಿ ವಿತ್ ದಿಸ್, ಬಿಕಾಸ್ ಇದನ್ನೇ ನಾನು ಜಾಸ್ತಿ ಕಾಲೇಜ್ಗೂ ಕೂಡ ಹಾಕೊಂಡು ಹೋಗ್ತಾ ಇದ್ದೆ. ಅಂಡ್ ಇದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾನೇ ಸೂಪರ್ ಆಗಿದೆ. ಅಂಡ್ ನೀವು ನೋಡ್ಬೋದು ಈ ತರ ಸ್ನೇಕ್ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ. ಫುಲ್ ಬ್ಲ್ಯಾಕ್ ಆಗಿರೋ ಜಾಕೆಟ್ ಮೇಲೆ ಈ ತರ ಸ್ನೇಕ್ ಪ್ರಿಂಟ್ ಕೊಟ್ಟಿರೋದು ಸ್ವಲ್ಪ ಜಾಸ್ತಿನೇ ಸ್ಟೈಲಿಶ್ ತರ ಅನ್ಸುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ ಇದು ಹುಡಿ ಬರುತ್ತೆ, ಈ ತರ ಹುಡಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ತರ ಟ್ಯಾಗ್ ಇದೆ ಅಲ್ಲ, ಇದಕ್ಕೆ ಗೋಲ್ಡ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಪೂಮದು ಲೋಗೋ ಕೂಡ ಹಾಕಿದ್ದಾರೆ. ಇಟ್ ಇಸ್ ಕ್ಯೂಟ್. ಇದು ಸ್ವಲ್ಪ ಪ್ರೈಸಿ. ಓಕೆ, ಪ್ರೈಸಿ ಅಂತ ಹೇಳಿದ ತಕ್ಷಣ ಎಷ್ಟೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತಲ್ಲ. ಅಂಡ್ ನೀವೇ ಇಮ್ಯಾಜಿನ್ ಮಾಡಿ, ನಾನು 5 years ಇಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕೊಟ್ಟಿರೋ ಅಮೌಂಟ್ಗಿಂತ ಜಾಸ್ತಿ ಓವರ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಾನೇನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಡೈಲಿ ಯೂಸ್ ಮಾಡ್ತೀರಾ ಅಂದ್ರೆ ಅದು ಬೇಗ ಹಾಳೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಬ್ರ್ಯಾಂಡೆಡ್ನ ಒಂದು ಸ್ವಲ್ಪ ಪ್ರೈಸಿ ಇದ್ರೂ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಲಾಂಗ್ ರನ್ ತನಕ ನೀವು ಯೂಸ್ ಮಾಡ್ಬೋದು. ಇದು ನನ್ನ ಜಾಕೆಟ್ ಹಾಲ್ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಡೂ ದಟ್ ಟು. ಅಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.